ಮುಸ್ಲಿಂ ಬಜೆಟ್ ಅಂತ ಬಿಜೆಪಿಯವರ ಆರೋಪ, ಮಾದರಿ ಬಜೆಟ್ ಅಂತ ಕಾಂಗ್ರೆಸ್ ನಾಯಕರ ಸಮರ್ಥನೆ. ಲೆಕ್ಕಪತ್ರ ಮಂಡನೆ ಬಳಿಕ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಬಜೆಟ್ ಬಡಿದಾಟ ಶುರುವಾಗಿದೆ. ಮುಸ್ಲಿಮರಿಗೆ ಹೆಚ್ಚು ಅನುದಾನ ನೀಡಿದ್ದೇ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಇವತ್ತು ಕೂಡ ಈ ವಾರ್ ಮುಂದುವರಿಯಿತು. ಸರ್ಕಾರಕ್ಕೆ ಯಾರ್ದೋ ದುಡ್ಡು ಇಲ್ಲ ಮಂದಿ ಜಾತಿ ಪಾಕಿಸ್ತಾನ ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ ಮುಸ್ಲಿಮ್ಸ್ನ ಬೈಯದೇ ಅವ್ರ ಕೆಲಸ. ಯಾಕೆ ಪಾಕಿಸ್ತಾನ ಕೊಟ್ಟು ಸಾಕಾಗಿಲ್ವಾ? ಬರೀ ಮುಸ್ಲಿಮ್ಸ್ ಯಾಕೆ ಕಾಣ್ತಾರೆ ನಿಮಗೆ? ಪ್ರತ್ಯೇಕ ಕಾಲೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ತರ ಒಂದು ಕೆಳಮಟ್ಟದ ಟೀಕೆಯನ್ನು ನಾನು ಅವರಿಂದ ನಿರೀಕ್ಷೆ ಮಾಡಿದ್ದೆ. ಕೈ ಕಮಲ ಮಧ್ಯೆ ಮಾದರಿ ವರ್ಸಸ್ ಹಲಾಲ್ ಬಜೆಟ್ ಕದನ. ಇದೇನ್ ಪಾಕಿಸ್ತಾನವ ಎಂದ ಬಿಜೆಪಿ, ಮೀಸಲಾತಿ ಸಮರ್ಥಿಸಿಕೊಂಡ ಕಾಂಗ್ರೆಸ್. ಬಜೆಟ್ ಬಡಿದಾಟ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆಯವ್ಯಯದ ಗುದ್ದಾಟ ತಾರಕಕ್ಕೇರಿದೆ. ನಿನ್ನೆ 2025-26ನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಯಾಗಿದೆ. ಕಾಂಗ್ರೆಸ್ ನಾಯಕರು ಇದು ದೇಶಕ್ಕೆ ಮಾದರಿ ಬಜೆಟ್ ಅಂತ ಬೆನ್ನು ತಟ್ಟಿ ಕುಳಿತಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ವಿರುದ್ಧ ಕಿಡಿಕಾರ್ತಿರುವ ಬಿಜೆಪಿ ಇದು ಪಾಕಿಸ್ತಾನದ ಬಜೆಟ್ ಅಂತ ಹರಿಹಾಯ್ದಿದ್ದಾರೆ. ಈ ವಾಗ್ಯುದ್ಧಕ್ಕೆ ಕಾರಣವಾಗಿರೋದು ಬಜೆಟ್ನಲ್ಲಿ ಮುಸ್ಲಿಮರಿಗೆ 4,500 ಕೋಟಿ ಮೀಸಲಿಟ್ಟಿದ್ದು. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ ಪ್ರಹ್ಲಾದ್ ಜೋಶಿ, ಎಲ್ಲವನ್ನ ಮುಸ್ಲಿಮರಿಗೆ ಮೀಸಲಿಟ್ಟಿದ್ದೀರಿ, ಇದೇನು ಪಾಕಿಸ್ತಾನವಾ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಸಿಎಂ ಡಿಕೆ, ಮುಸ್ಲಿಮರನ್ನ ಬೈಯೋದೇ ಅವರ ಕೆಲಸ ಎಂದಿದ್ದಾರೆ. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವರ? ಜನರಿಗೆ ಏನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು? ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಯಾಕಿಲ್ಲ? ಹಿಂದೆನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಇಲ್ಲ ಮಂದಿ ಜಾತಿ ಪಾಕಿಸ್ತಾನ ಇದು ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ. ಎಲ್ಲರಿಗೂ ಕೊಡ್ರಿ, ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರ? ಸಾಬರ್ ವಿಕಾಸ್ ಅಷ್ಟ, ಬೇರೆದವ್ರ ವಿಕಾಸ ಬೇಡ, ನಾವು ಸಾಬರ್ ವಿಕಾಸ ಮಾಡ್ಬೋದು. ಬೇರೆದವ್ರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ರಿ ನೀವು? ಅಲ್ಲ ಪಾಪ ಜೋಶಿ ಅವ್ರಿಗೆ ಪಾಪ ಇನ್ನೇನು ಮಾತಾಡೋಕ್ಕಾಗ್ತದೆ? ಮುಸ್ಲಿಮ್ಸ್ನ ಬೈಯದೇ ಅವ್ರ ಕೆಲಸ. ಅವರು ಏನಪ್ಪ ಅಂತಂದ್ರೆ, ನಾವು ಹಿಂದೂಗಳು, ನಾವು ಮುಂದು, ನಾವು ಹಿಂದೂ, ಮುಸ್ಲಿಮ್ರು, ಕ್ರೈಸ್ತರು, ಲಿಂಗಾಯತರು, ಒಕ್ಕಲಿಗರು, ಪರಿಶಿಷ್ಟ ಜಾತಿ, ಬ್ರಾಹ್ಮಣರು, ತಳವಾರರು, ನಾವೆಲ್ಲ ಒಂದು ಅಂತೀವಿ ಅಷ್ಟೇ. ನಮಗೆ ನಾವು ಎಲ್ಲರೂ ಬೇಕು, ಅವ್ರಿಗೆ ಬರೀ ಒಂದು ಬೇಕು. ಮುಸ್ಲಿಂ ಲೀಗ್ ಬಜೆಟೋ ಕರ್ನಾಟಕ ಬಜೆಟೋ ಎಂದ ಸಿಟಿ ರವಿ, ನಿಮಗೆ ಬರೀ ಮುಸ್ಲಿಮರೇ ಕಾಣ್ತಾರೆ ಎಂಬಿ ಪಾಟೀಲ್ ತಿರುಗೇಟು. ಇನ್ನು ಇದೇನ್ ಮುಸ್ಲಿಂ ಲೀಗ್ ಬಜೆಟೋ ಕರ್ನಾಟಕ ಬಜೆಟೋ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಚಿವ ಎಂಬಿ ಪಾಟೀಲ್, ನಾವು ಎಲ್ಲಾ ಸಮುದಾಯಕ್ಕೂ ಬಜೆಟ್ನಲ್ಲಿ ಕೊಟ್ಟಿದ್ದೇವೆ, ನಿಮಗೆ ಬರೀ ಮುಸ್ಲಿಮರೇ ಕಾಣ್ತಾರೆ ಅಂತ ತಿವಿದಿದ್ದಾರೆ. ಮುಸ್ಲಿಮರು ಅತಿ ಹೆಚ್ಚು ವಾಸಿಸುವ ಪ್ರದೇಶಗಳಲ್ಲಿ ITI ಸ್ಥಾಪನೆ, ಯಾಕೆ ಪಾಕಿಸ್ತಾನ ಕೊಟ್ಟು ಸಾಕಾಗಿಲ್ವಾ? AICC ಅಧ್ಯಕ್ಷರಿಗೆ ಮತ್ತು KPCC ಅಧ್ಯಕ್ಷರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ, ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್? ಬಹುಶಃ ಜಿನ್ನಾ ಆತ್ಮ ಬಹಳ ಖುಷಿ ಪಡ್ತಿರ್ಬೋದು, ಅಥವಾ ಜಿನ್ನಾ ಆತ್ಮನೇ ಇವರಿಗೆ ಪ್ರಚೋದನೆ ಕೊಟ್ಟಿರ್ಬೋದು ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ. ಬರೀ ಮುಸ್ಲಿಮ್ಸ್ ಯಾಕೆ ಕಾಣ್ತದೆ ನಿಮಗೆ? ನಿಮ್ಮ ಕನ್ನಡಿ ಏನದಲ್ಲ, ಆ ಹಳದಿ ಕಣ್ಣುಗಳದಾವ, ನಿಮ್ಮ ಉಳಿದವ್ರಿಗೆಲ್ಲ ಬರ್ತದಲ್ಲ, ಅದು ಹೇಳಲ್ಲ. ಮುಸ್ಲಿಮರಿಗೆ ಬಜೆಟ್ನಲ್ಲಿ ಹೆಚ್ಚು ಪ್ರಾತಿನಿಧ್ಯ ನೀಡಿದ್ಯಾಕೆ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪ್ರಶ್ನಿಸಿದ್ದಾರೆ. ಇದಕ್ಕೆ ತೇಜಸ್ವಿ ಸೂರ್ಯ ನೀಡಿದ ಪಂಚರ್ ಹೇಳಿಕೆ ನೆನಪಿಸಿ ಡಿಕೆ ತಿರುಗೇಟು ನೀಡಿದ್ದಾರೆ. ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಇಮಾಮ್ಗಳು ಯಾರಿರ್ತಾರೆ ಅವರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ತಾ ಇದೆ ಈ ಸರ್ಕಾರ ಈ ಬಜೆಟ್ ನಂತರ. ಅದೇ ನಮ್ಮ ಮಂದಿರಗಳಲ್ಲಿರ್ತಕ್ಕಂಥ ಪೂಜಾರಿಗಳಿಗೆ ಕೇವಲ 2,000 ರೂಪಾಯಿ ವಿಶೇಷ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬೇರೆಯವ್ರಿಗೆ ಎಲ್ಲರಿಗೂ ಕೂಡ ಬೇಜಾರು ಆಗೇ ಆಗುತ್ತೆ. ತೇಜಸ್ವಿ ಸೂರ್ಯ ಮುಸಲ್ಮಾನರಿಗೆ ಎದೆಯಲ್ಲಿ ಸೀಳಿದ್ರೆ 3 ಅಕ್ಷರ ಇಲ್ಲ, ಪಂಚರ್ ಹಾಕೊಂಡಿರ್ತಾರೆ ಅಂತ ಪಾಪ ಅವ್ರು ಮಾತಾಡ್ತಾಯಿದ್ರು. ಅದಕ್ಕೆ ಅವ್ರಿಗೂ ಅರ್ಥ ಆಗಬೇಕಲ್ಲ, ಅಲ್ಲೂ ಭಾಳ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ ಅಂಥೇಳಿ ಅಲ್ಲೂ ಕೂಡ ನಾವು ಕಾಂಟ್ರಾಕ್ಟಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನು ಮೀಸಲಾತಿ ಇಟ್ಟಿದ್ದೇವೆ, ಹಂಗೆ ಅವರು ಕೂಡ ಒಂದು 4% ಮೀಸಲು ಇಟ್ಟು ಈ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಮುಸ್ಲಿಮರಿಗೆ ಪ್ರತ್ಯೇಕ ಕಾಲೇಜು ಎಷ್ಟು ಸರಿ ಅಂತ ಸಂಸದ ಗೋವಿಂದ ಕಾರಜೋಳ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರು ರಾಜಕಾರಣಕ್ಕೋಸ್ಕರ ಬಜೆಟ್ ಟೀಕಿಸುತ್ತಿದ್ದಾರೆ ಅಂತ ರಾಜಣ್ಣ ಗುಡುಗಿದ್ದಾರೆ. ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಕಾಲೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಶಿಕ್ಷಣ ನೀತಿ ಇರ್ತಕ್ಕಂಥದ್ದು ದೇಶದಲ್ಲಿ ಕೋ ಎಜುಕೇಶನ್ ಇರಬೇಕು. ನೋಡಿ, ರಾಜಕಾರಣಕ್ಕೋಸ್ಕರ ಟೀಕೆ ಮಾಡಬಹುದು, ಆದ್ರೆ ಅವರು ಈ ರೀತಿ ಸಾಬರ್ ಬಜೆಟ್, ಆ ಬಜೆಟ್, ಈ ತರ ಒಂದು ಕೆಳಮಟ್ಟದ ಟೀಕೆನ ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ.
ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸೇರಿ ಹಲವು ನೀರಾವರಿ ಯೋಜನೆಗಳಿಗೆ ನಯಾ ಪೈಸೆ ಕೊಟ್ಟಿಲ್ಲ ಅಂತ ಸಿಟಿ ರವಿ ಆರೋಪಿಸಿದ್ದಾರೆ. ಇದಕ್ಕೂ ಉತ್ತರಿಸಿರುವ ಎಂಬಿ ಪಾಟೀಲ್, ಮುಳುಗಡೆಯಾಗುವ 70,000 ಎಕರೆ ಭೂಮಿ ತೆಗೆದುಕೊಳ್ತೇವೆ, ವರ್ಕೌಟ್ ಮಾಡ್ತಿದ್ದೇವೆ, ಅವಶ್ಯಕತೆ ಬಿದ್ದಾಗ ಹಣ ಮೀಸಲಿಡ್ತೀವಿ ಎಂದಿದ್ದಾರೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ, ಕೃಷ್ಣಾ ಯೋಜನೆ ಪ್ರಸ್ತಾಪ, 1 ಪೈಸೆ ಬಜೆಟ್ ಇಟ್ಟಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಾವೇರಿ ಕಣಿವೆ, ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ. ಅದನ್ನು ವರ್ಕೌಟ್ ಮಾಡಿ ಇವತ್ತೊಂದು ದಿವಸ ಇನ್ನೂ ಅದು ಏನು ಸಂಧಾನದ ರೇಟು ಫಿಕ್ಸ್ ಆಗಿಲ್ಲ. ಹೀಗಾಗಿ ಅದು ಫಿಕ್ಸ್ ಆಗಲಾರ್ದೆ ಹಣ ಇಡುವಂಥ ಪ್ರಶ್ನೆ ನೀವು ಬರೋದಿಲ್ಲ. ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ. ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ 70,000 ಎಕರೆಗಳನ್ನ. ಇನ್ನು ನಿನ್ನೆ ಮಂಡಿಸಿರುವ ಬಜೆಟ್ ವಿರುದ್ಧ ಇಂದು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಚಿಕ್ಕಮಗಳೂರು, ಧಾರವಾಡ, ರಾಮನಗರ, ಮಂಡ್ಯ ಜಿಲ್ಲೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಅಲ್ಪಸಂಖ್ಯಾತರ ಓಲೈಕೆಯ ಬಜೆಟ್ ಮಂಡನೆಯಾಗಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹೀಗೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಬಿಜೆಪಿಗೆ ಅಸ್ತ್ರವಾಗಿದ್ದು, ಸೋಮವಾರದಿಂದ ಸದನದಲ್ಲಿ ಬಜೆಟ್ ಬಡಿದಾಟ ನಡೆಯೋದು ಫಿಕ್ಸ್. ಬ್ಯೂರೋ ರಿಪೋರ್ಟ್, TV9.